ಕೊನೆಯದಾಗಿ ಟಾಪ್ 5ಗೂ ಕೂಡ ಕರ್ಕೊಂಡ್ ಬಂದ್ಬಿಟ್ರು. ಇನ್ನೇನ್ ಹೇಳಕ್ಕಾಗಲ್ಲ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ವಿನ್ನರ್ ಆದ್ರೂ ಕೂಡ ನೀವ್ಯಾರು ಕೂಡ ಆಶ್ಚರ್ಯ ಪಡುವಂತ ಸಂಗತಿ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಅವ್ರು ಪ್ಲಾನ್ ಮಾಡ್ಕೊಂಡಂಗೆ ಇದೆ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ನೀಟಾಗಿ ಗೆಲ್ಲಿಸ್ಬೇಕಂತ ಡಿಸೈಡ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ನ 2ನೇ ಪ್ರಮೋ ನೋಡಿದೆ. 2ನೇ ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಸಿಕ್ಕಾಬಟ್ಟೆ ಹೈಪ್ ಮಾಡ್ತಾ ಇದಾರೆ, ಸಿಕ್ಕಾಬಟ್ಟೆ ಮೇಲ್ ತಗೊಂಡು ಹೋಗ್ತಾ ಇದಾರೆ. ಒಟ್ನಲ್ಲಿ ಅಶ್ವಿನಿ ಗೌಡ ಅವರ ಮಾರ್ಕೆಟ್ ನ ಹಿಂಗಿದ್ದನ್ನ ತಗೊಂಡು ಹಿಂಗ್ ಎತ್ಕೊಂಡು ಹೋಗ್ತಾ ಇದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಎಸ್ಪೆಷಲಿ ಅದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆ ಕೂಡ ಅವ್ರಿಗೆ ಸಿಕ್ಕಿದೆ. ಸರಿ ಆಯ್ತು, ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರು ಸಿಕ್ಕಿದೆ. ಈ ವಾರದಲ್ಲಿ ಅಶ್ವಿನಿ ಗೌಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಸರಿ ಆಯ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಅಟ್ಲೀಸ್ಟ್ ಒಬ್ರು ಕೂಡ ಅಶ್ವಿನಿ ಗೌಡ ಅವರ ಪರವಾಗಿ ಕಮೆಂಟ್ ಮಾಡಿಲ್ಲ. ಹಾಗಾದ್ರೆ ಹೊರಗಡೆ ಇರ್ತಕ್ಕಂಥ ಕರ್ನಾಟಕ ಜನತೆಗೇನೆ ಇಷ್ಟ ಆಗದೆ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದೆ ಅಂತಂದ್ರೆ ಟು ಬಿ ಆನೆಸ್ಟ್ ನಾನು ಈ ಚಪ್ಪಾಳೆಗೆ ನಾನೊಂದು ಚಪ್ಪಾಳೆ ಕೊಡ್ಲೇಬೇಕು. ಲವ್ ಯು ಸರ್, ಲವ್ ಯು. ನಿಮ್ಮ ಮೇಲೆ ಇದ್ದಂತ ಒಂದು ನಂಬಿಕೆ, ಕಿಚ್ಚನ ಚಪ್ಪಾಳೆ ಅಂದ್ರೆ ಅದೊಂದು ಮಾತು, ಅದೊಂದು ತೂಕ, ಅದೊಂದು ನಂಬಿಕೆ. ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಅಂತ ಅದು ಅಷ್ಟು ಸುಲಭ ಅಲ್ಲ. ಅದು ಯಾರಿಗ್ ಬೇಕು ಅವ್ರು ಸಿಗೋದಿಲ್ಲ ಅಂತಂದೇಳಿ ಹೊರಗಡೆ ಸಾಕಷ್ಟು ಜನರ ಒಂದು ನಂಬಿಕೆ ಇತ್ತು. ಆ ನಂಬಿಕೆನ ಆದಷ್ಟು ಬೇಗ ಸುಳ್ಳು ಮಾಡಿದ್ದಕ್ಕೆ ಈ ಸೀಸನ್ ಅಲ್ಲಿ ನನ್ನ ಒಂದು ಚಪ್ಪಾಳೆ ನಿಮ್ಗಾಗಿರುತ್ತೆ. ಥ್ಯಾಂಕ್ ಯು ಸರ್. ಬನ್ನಿ ಇವತ್ತಿನ ಪ್ರೊಮೋ ನೋಡ್ಕೊಂಡು ಡಿಸ್ಕಷನ್ ಶುರು ಮಾಡೋಣ. ಓಕೆ, ಇಲ್ಲಿ 2 ವಿಚಾರಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು, 3 ಟಾಪಿಕ್ಗಳನ್ನ. ಒಂದು, ಸುದೀಪ್ ಸರ್ ಹೇಳ್ತಾರೆ ಮನೆಯಲ್ಲಿ ಇವ್ರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲ ಅಂತಂದೇಳಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಿದ್ದು. ಹಾಗಾಗಿ ಇಲ್ಲಿ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು 2 vs 6 ಇವ್ರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಇವ್ರನ್ನ ಹೇಟ್ ಮಾಡ್ತಾ ಇದಾರೆ ಅಂತಂದೇಳಿ ಗಿಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಈ ಕಡೆ ಅಶ್ವಿನಿ ಗೌಡ ಅವರು ಕೂಡ ಅದಕ್ಕೆ ತಕ್ಕನಾಗಿ ವಾದ ಮಾಡ್ತಿರೋದನ್ನು ಕೂಡ ನಾವು ನೋಡಿದ್ವಿ. ಸಾಕಷ್ಟು ಪ್ರತಿ ಸಲ ನನ್ನ ಕೆಳಗಡೆ ಇಟ್ಟಾಗ್ಲೂ ಕೂಡ ನಾನು ಇನ್ನೂ ಕೂಡ ಬೂಸ್ಟ್ ಆಗ್ತಾ ಇದ್ದೆ, ನಾನು ಎದ್ದು ನಿಂತ್ಕೋಬೇಕು ಅಂತಂದೇಳಿ. ಅಫ್ಕೋರ್ಸ್ ನಾನು ಅಶ್ವಿನಿ ಗೌಡ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಶ್ವಿನಿ ಗೌಡ ಅವರು ಈ ವಾರ ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಬಟ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಜನ ಮಾತಾಡ್ಕೊಳ್ಳೋ ರೀತಿ, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಹಠ ಮೇಲ್ನವ್ರ ಕೈಯಿಂದ ನಡೀತಾ ಇದೇನಾ ಅಂತಂದೇಳಿ ಜನ ಮಾತಾಡ್ಕೋತಾ ಇದ್ದಾರೆ. ಆ ಒಂದು ಮಾತು ಎಲ್ಲೋ ಒಂದು ಕಡೆ ನಿಜ ಆಗುವಂತ ಹಂತದಲ್ಲಿ ಇದೇನಾ ಅಂತಂದೇಳಿ ನನಗೆ ಡೌಟ್ ಬರ್ತಾ ಇದೆ ಅನ್ನೋ ಒಂದು ಮಾತನ್ನ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇಷ್ಟ ಆಗದೆ ಇರತಕ್ಕಂಥ ಒಬ್ಬ ಕಂಟೆಸ್ಟೆಂಟ್ಗೆ ಕಿಚ್ಚನ ಚಪ್ಪಾಳೆ ಯಾವ ರೀತಿ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕಿಚ್ಚನ ಚಪ್ಪಾಳೆ ಕೊನೆದಾಗ ಸಿಗುತ್ತೆ, ಅದು ಯಾರಿಗೆ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ 2 vs 6 ಅಶ್ವಿನಿ ಗೌಡ ಅವರ ಟೀಮ್ ಇಂದ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಉಳ್ಕೊಂಡಿದ್ದಾರೆ. ಗಿಲ್ಲಿ ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಉಳ್ಕೊಂಡಿದ್ದಾರೆ. ಒಳ್ಳೆಯವ್ರು ಸುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಉಳ್ಕೊಂಡಿದ್ದಾರೆ, ಕೆಟ್ಟವ್ರು ಸುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಮನೆಗೆ ಹೋಗಿದ್ದಾರೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅಶ್ವಿನಿ ಗೌಡ ಅವರು ಅವ್ರ ಜೊತೆಲಿ ಇದ್ದಂಥವ್ರನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ, ಎಷ್ಟು ಬುದ್ಧಿವಂತಿಕೆಯಲ್ಲಿ ಯೂಸ್ ಮಾಡ್ಕೋತಾ ಇದಾರೆ ಅಂತ. ಇಟ್ಸ್ ಓಕೆ, ಇದ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಹಾಗಾದ್ರೆ ಇದ್ರ ಬಗ್ಗೆ ಅವರ ಮಗ ಆಗಿರ್ತಕ್ಕಂಥ ಧ್ರುವಂತ್ ಅವ್ರು ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಓಕೆ, ಸುದೀಪ್ ಸರ್ ಹೇಳಿದಂತ 2 ಮಾತುಗಳು, ಇದರಲ್ಲಿ ಎಷ್ಟು ಸರಿ ಎಷ್ಟು ಮಟ್ಟಿಗೆ ತಪ್ಪು, ಎಷ್ಟು ಸರಿಯಾದಂತ ಮಾತುಗಳಿದೆ ಅದ್ರ ಬಗ್ಗೆ ಮಾತಾಡೋಣ. ಈಗ ಸುದೀಪ್ ಸರ್ ಒಂದು ಮಾತಿನ ಹೇಳಿದ್ರು, ಏನಪ್ಪಾ ಅಂತಂದ್ರೆ ಈ ವಾರ ಪೂರ್ತಿ ನಾನು ಕುತ್ಕೊಂಡು ನೋಡಿದಾಗ ನನಗೆ ಅಲ್ಲಿ ಕಾಣಿಸಿದ್ದು ಬರೀ ಒಬ್ಬ ವ್ಯಕ್ತಿಯ ಹಠ ಅಂತ ಹೇಳಿದ್ರು. ಯಾರು? ಅಶ್ವಿನಿ ಗೌಡ ಅವರ ಹಠ. ಓಕೆ, ಹಂಗ ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವರು ಧ್ರುವಂತ್ ಅವರು ಸೇರ್ಕೊಂಡು ಗಿಲ್ಲಿನ ಆಚೆ ಇಡ್ಬೇಕು, ಗಿಲ್ಲಿನ ದೂರ ಇಡ್ಬೇಕು, ಗಿಲ್ಲಿ ಗೆಲ್ಲೋಕ್ ಬರಬಾರ್ದು ಅನ್ನೋ ರೀತಿ ಸಾಕಷ್ಟು ಹರಸಾಹಸಗಳನ್ನ ಮಾಡಿದ್ರು ಕೂಡ ಆ ಒಂದು ನಿಟ್ಟಲ್ಲಿ ಗಿಲ್ಲಿ ಎಷ್ಟೆಲ್ಲ ಹೋರಾಡ್ಕೊಂಡು ಬಂದಿದ್ದಿದೆ ಅದು ಯಾರಿಗೂ ಕಾಣಿಸ್ಲಿಲ್ಲ. ಈ ಕಡೆ ರಾಶಿಕಾ ಓನ್ ಆಗಿ ಒಂದಷ್ಟು ಎಫರ್ಟ್ಗಳನ್ನ ಮುಂಚೆ ಎಲ್ಲ ಹಾಕಿದ್ದಿದೆ. ಆ ಸಂದರ್ಭದಲ್ಲಿ ರಾಶಿಕನ್ನ ಅಷ್ಟು ಎಫರ್ಟ್ ಹಾಕಿ ಟಾಸ್ಕ್ಗಳನ್ನ ಗೆದ್ದಾಗ ಅಷ್ಟು ಅಪ್ರಿಶಿಯೇಟ್ ಮಾಡಿದ್ದೂ ಇಲ್ಲ. ಇಟ್ಸ್ ಓಕೆ, ಈ ವಾರದ ಇದು ಒಂದು ವಾರದಲ್ಲಿ ಮಾತ್ರ ಅಶ್ವಿನಿ ಗೌಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದನ್ನ ನಾನು ಕೂಡ ಒಪ್ಕೊಂತೀನಿ. ಬಿಕಾಸ್ ಮ್ಯೂಟೆಂಟ್ ರಘು ಅವ್ರ ಹತ್ರ ಕೂಡ ಉತ್ತಮ ತಗೊಂಡಂತವ್ರು, ಅವ್ರು ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ಟಾಸ್ಕ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂದಿದ್ರೆ ಇಟ್ಸ್ ಓಕೆ, ಒಪ್ಕೋದಾಗಿತ್ತು. ಬಟ್ ಎಲ್ಲ ಒಂದು ಕಡೆ ನೆಕ್ಸ್ಟ್ ಕಿಚ್ಚನ ಚಪ್ಪಾಳೆ ಸಿಗೋಂತ ಮಟ್ಟಕ್ಕೆ ಹೋದಾಗ ಬರ್ತಿರ್ತಕ್ಕಂಥ ಡೌಟ್ಸ್ ಇದೆ. ಆ ಡೌಟ್ಸ್ ಬಗ್ಗೆ ನಾನು ಕೊನೆದಾಗ ಮಾತಾಡ್ತೀನಿ. ಈಗ ಧ್ರುವಂತ್ ಅವ್ರು ಕೂಡ ಹೇಳಿದ್ರು ಅಶ್ವಿನಿ ಗೌಡ ಅವ್ರ ಬಗ್ಗೆ, ಅದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ಬೋದು. ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಒಂದೇ ಟೀಮ್, ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಕೂಡ ತಪ್ಪೇ ಇಲ್ಲ. ಬಟ್ ನಾವು ಪ್ರಮೋದಲ್ಲಿ ನೋಡಿರೋ ರೀತಿನೇ ಎಪಿಸೋಡ್ ಅಲ್ಲಿ ಇರೋದಿಲ್ಲ. ಪ್ರಮೋದಲ್ಲಿ ಯಾವ್ದನ್ನ ಹೈಲೈಟ್ ಮಾಡಿರ್ತಾರೋ ಎಪಿಸೋಡ್ ಅಲ್ಲಿ ಅದ್ರ ಅಪೋಸಿಟ್ ನಡೆದಿರುತ್ತೆ. ಬಟ್ ನೀವು ಇನ್ನೊಂದು ಟಾಪಿಕ್ ಅನ್ನ ಅಬ್ಸರ್ವ್ ಮಾಡ್ಬೋದು. ಪ್ರತಿ ಎಪಿಸೋಡ್ ಪ್ರಮೋಗಳಲ್ಲಿ, ಪ್ರತಿ ವಾರದ ಒಂದು ಪ್ರಮೋಗಳಲ್ಲಿ ಗಿಲ್ಲಿನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ರು. ಬಟ್ ಕೊನೆದಾಗ ಬರ್ತಾ ಗಿಲ್ಲಿನ ಮೂಲೆ ಗುಂಪು ಮಾಡ್ತಾ ಇದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಎಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ಗಿಲ್ಲಿ ತಗೋತಾ ಇದಾರೆ. ಬಿಕಾಸ್ ಇವತ್ತಿನ 2 ಪ್ರಮೋಗಳಲ್ಲಿ ಗಿಲ್ಲಿನ ಆಚೆ ಇಟ್ಟಿದ್ದಾರೆ. ಇದು ಸಾಕಷ್ಟು ಜನಕ್ಕೆ ಬರ್ತಿರ್ತಕ್ಕಂಥ ಡೌಟ್. ಯಾಕೆಂದ್ರೆ ಗಿಲ್ಲಿ ಇರ್ತಕ್ಕಂಥ ಜಾಗಗಳಲ್ಲಿ ಎಂಟರ್ಟೈನ್ಮೆಂಟ್ ಏನು ಕೊರತೆ ಇರಲ್ಲ. ಆಲ್ಮೋಸ್ಟ್ ಎಪಿಸೋಡ್ಗಳಲ್ಲಿ ಗಿಲ್ಲಿ ಕೈಲೇ ಜಾಸ್ತಿ ಮಾತಾಡೋದಕ್ಕೆ ಬಿಟ್ಟಿರ್ತಾರೆ, ಗಿಲ್ಲಿಗೆನೆ ಜಾಸ್ತಿ ಒಪಿನಿಯನ್ಗಳನ್ನ ಕೇಳಿರ್ತಾರೆ, ಗಿಲ್ಲಿಗೆನೆ ಜಾಸ್ತಿ ಕ್ವಶನ್ಸ್ ಕೇಳಿರ್ತಾರೆ. ಬಟ್ ಗಿಲ್ಲಿ ಇವತ್ತಿನ 2 ಪ್ರಮೋಗಳಲ್ಲಿ ಕಾಣಿಸ್ಕೊಂಡಿರೋದು 2 ಸಲ, ಒಂದೇ ಒಂದು ಡೈಲಾಗ್, ಒಬ್ಬ ಜೂನಿಯರ್ ಆರ್ಟಿಸ್ಟ್ ತರ ಇವತ್ತಿನ ಪ್ರಮೋಗಳಲ್ಲಿ ಕಾಣಿಸ್ಕೊಂಡಿರೋದು. ಹಾಗಾದ್ರೆ
ಪ್ರೊಮೋಗಳಲ್ಲಿ ಬರ್ತಾ ಬರ್ತಾ ಮುಂಚೆ ಇದ್ದಂತ ಒಂದು ಪ್ರಿಫರೆನ್ಸ್ ನ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಕೂಡ ಫೈನಲ್ ಬಂದಾಯ್ತು. ಇನ್ನ ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇಲ್ಲ. ಜನ ಆಲ್ರೆಡಿ ಕ್ಯೂರಿಯಾಸಿಟಿನ ನೋಡ್ತಾರೆ. ಸೊ ಹಾಗಾಗಿ ಈ ತರದ ಒಂದಷ್ಟು ತಲೆಲಿಟ್ಕೊಂಡು ಏನಾದ್ರು ಗಿಲ್ಲಿನ ನಿಧಾನಕ್ಕೆ ಹಿಂಗೆ ಸೈಡ್ ಮೂಲೆ ಗುಂಪು ಮಾಡಿ ಟಾಪ್ 5 ಕರ್ಕೊಂಡ್ಬಂದು ಅಲ್ಲಿಂದ ಆಚೆ ಹಾಕ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿ, ಅದಾದ್ಮೇಲೆ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕಪ್ ಕೊಟ್ಟು ಅವ್ರನ್ನ ಗೆಲ್ಸುವಂತ ಪ್ರಯತ್ನ ಏನಾದ್ರು ನಡೀತಾ ಇದೆನಾ ಅಂತಂದೇಳಿ ಬರೀ ನನಗ್ ಬರ್ತಿರ್ತಕ್ಕಂಥ ಡೌಟ್ ಅಲ್ಲ, ಸಾಕಷ್ಟು ಜನಕ್ಕೆ ಬರ್ತಿರ್ತಕ್ಕಂಥ ಡೌಟ್. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಕೊನೆಯದಾಗ ನಿಮ್ಗೆ ಒಂದು ಕ್ವಶನ್ ಕೂಡ ಕೇಳ್ತೀನಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಾಗ ನೀವು ಕಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥ ವಿಷಯ ನಾನು ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಇಷ್ಟೊತ್ತು ಕಾಯ್ತಿದ್ದಂತ ಒಂದು ಇನ್ಸಿಡೆಂಟ್ ಈಗ ನಡೆಯುತ್ತೆ ನೋಡಿ. ಅಲ್ಲಿ ಎರಡನೇದ ಅಬ್ಸರ್ವ್ ಮಾಡ್ಬೋದು ನೀವು. ಈ ಸೀಸನ್ ನ ಕೊನೆಯ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಏನೋ ಧ್ರುವಂತ್ ಅವರ ಫೋಟೋ ಕೂಡ ಬಂತು. ಇವರಿಬ್ರು ಹ್ಯಾಪಿ ಆಗೋದನ್ನ ನಾವು ನೋಡಿದ್ವಿ. ಮೋಸ್ಟ್ಲಿ ಇಬ್ರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟಿದಾರ ನೋಡ್ಬೇಕಾಗತ್ತೆ. ಒಟ್ನಲ್ಲಿ ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರ ಬಗ್ಗೆ ಎಷ್ಟು ಜನ ಖುಷಿ ಇದೆ ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಧ್ರುವಂತ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಲ್ಲಿವರೆಗೂ ಬಂತಿದ್ದಾರೆ. ಬೇರೆಯವರ ಗೆಲುವನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಒಂದು ಕಡೆ ಗಿಲ್ಲಿಗೆ ಆಪೋಸಿಟ್ ಆಗಿದಾರ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಬಯಕಾಗಲ್ಲ. ಜೆನ್ಯೂನ್ಲಿ ಹೇಳ್ಬೇಕಂತಂದ್ರೆ ಒಬ್ರೇ ನಿಂತು ಸ್ಟ್ರಾಂಗ್ ಆಗಿ ಇಷ್ಟು ದಿನ ಈಗ ಅವ್ರು ಯಾರ ಜೊತೆ ಇದಾರೆ ಅಶ್ವಿನಿ ಗೌಡ ಅವರು, ಅವರೇ ಒಂದು ಕಾಲದಲ್ಲಿ ಅವ್ರನ್ನ ದೂರ ಇಟ್ಟಿದ್ರು ಕೂಡ ಇವತ್ತು ಅವರ ಗೆಲುವನ್ನೇ ನೋಡ್ಬೇಕು ಅಂತಂದೇಳಿ ಕಾಯ್ಕೊಂಡು ಒಬ್ಬ ಆಂಜನೇಯನ್ ತರ ಅವರು ಬಿಗ್ ಬಾಸ್ ಮನೆ ಜರ್ನಿ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದ್ರ ಬಗ್ಗೆ ನಾನೇನ್ ಮಾತಾಡಲ್ಲ. ಸೊ ನಾನ್ ನಿಮಗೆ ಕೊನೆಯದಾಗ ಕೇಳೋದೇನಪ್ಪ ಅಂತಂದ್ರೆ, ಈ ವಾರ ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಹಾಗೆ ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೇಕು, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೇಕು ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದಿಷ್ಟು ನನ್ನ ಒಂದು ಕ್ವಶನ್. ಸೊ ಮಿಸ್ ಮಾಡದೆ ಇದಕ್ಕೆ ಆನ್ಸರ್ ಮಾಡಿ. ಹಾಗೆ ಕೊನೆಯದಾಗಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದಾರೆ, ದಯವಿಟ್ಟು ಮಿಸ್ ಮಾಡದೆ ನನ್ನ ಒಂದು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಹಾಗೆ ಕೊನೆಯದಾಗಿ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಿದ್ರು ಕೂಡ ಅಲ್ಲೂ ಕೂಡ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಹಾಗೆ ಕೊನೆಯದಾಗಿ ಮರಿಬೇಡಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ, ನನ್ನ ಒಂದು ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ಮಿಸ್ ಮಾಡದೆ ನೋಡಿ. ಎಲ್ಲರೂ ಕೂಡ ನೋಡಿದವರೆಲ್ಲರೂ ಕೂಡ ತುಂಬಾ ಒಳ್ಳೆ ಪ್ರಶಂಸೆ ಕೊಡ್ತಾ ಇದ್ದಾರೆ, ಒಳ್ಳೆ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಯಾರೇ ಹೊಸಬ್ರು ಬಂದಿದ್ರು ಕೂಡ ಮಿಸ್ ಮಾಡದೆ ನನ್ನ ಒಂದು ಫಸ್ಟ್ ಶಾರ್ಟ್ ಫಿಲ್ಮ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ, RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೈನ್ ಪೇಜ್ ಅಲ್ಲೇ ಬರುತ್ತೆ ಬೋಂಡಿ ಸಲೂನ್ ಶಾರ್ಟ್ ಫಿಲ್ಮ್ ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅಂತಂದೇಳಿ, ತುಂಬಾ ಹೊಸದಾಗಿರ್ತಕ್ಕಂಥ ಕಂಟೆಂಟ್ ಅಂತಂದೇಳಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ನೀವು ಕೂಡ ನೋಡಿ. ನಿಮ್ಗೆ ಇಷ್ಟ ಆದ ನಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಸಜೆಸ್ಟ್ ಮಾಡಿ, ಅವ್ರಿಗೂ ಕೂಡ ನೋಡೋ ರೀತಿ ಹೇಳಿ. ಲವ್ ಯು ಆಲ್.